ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಇದ್ರ ಬಗ್ಗೆ ನೆಕ್ಸ್ಟ್ ಲೆವೆಲ್ ಫನ್ ಗುರು ಈ ಗಾಡಿಲಿ. ಗುರು ಬಾಯಿಗೆ ಬಂದಿತ್ತು ಸುಮ್ನೆ ಹಿಂಗ್ ಅಂದೆ, ಇಷ್ಟುದ್ದ ಆರ್ಬಿಟ್ಟಿತ್ತು ಮುಂದೆ ವೀಲು, ಡೈರೆಕ್ಟ್ ಆರ್ಸಿದ್ರೆ ಇವಾಗ ಕೆರೆಗೇನೆ. ಗುರು ಹೆಂಗ್ ಕಾಣ್ತಾ ಇತ್ತು ನೋಡ್ ಗುರು, ಅಲ್ಲಿ ಮಳೆ ಬರ್ತಾ ಇರೋದು. ಈ ಮಳೆ ಈ ಕಡೆಯಿಂದ ಬರ್ತಾ ಇದೆ, ನಾನು ಈ ಕಡೆ ಹೊಂಟೋದ್ರೆ 6 ಸ್ಪೀಡ್ ಗೇರ್ ಬಾಕ್ಸ್, ಇದ್ರಲ್ಲಿ 6ನೇ ಗೇರು ಹೊಡಿತು, ರೆಡ್ ಲೈನ್ ಹೊಡಿತು. ದಿ ಟಾಪ್ ಸ್ಪೀಡ್ ಆಫ್ ದಿಸ್ ಗಾಡಿ ಈಸ್ 121 km/h. ಗ್ರೀನ್ ಅಂದ್ರೆ ಕವಾಸಕಿ ಅಂದ್ರೆ ಗ್ರೀನ್, ಅದಕ್ಕೇನೆ ವೆಯ್ಟ್ ಕಮ್ಮಿ ಆದಷ್ಟು ಗಾಡಿ ಕಿತ್ಕೊಂಡು ನುಗ್ಗುತ್ತೆ. ಫೇರಿಂಗ್ಸು ಬ್ರೇಕ್ ಆಗಲ್ಲ, ಕ್ರ್ಯಾಕ್ ಆಗಲ್ಲ, ಬೆಂಡ್ ಆಗುತ್ತೆ. ಈ ತರ ನೋಡಿ, ಫುಲ್ ಎಷ್ಟು ಬೆಂಡ್ ಮಾಡ್ತಾ ಇದೀನಿ ನೋಡು ಗುರು, ಎಷ್ಟು ಬೆಂಡ್ ಮಾಡ್ತಾ ಇದೀನಿ, ಫುಲ್ ಬೆಂಡ್ ಮಾಡ್ಬೋದು. ಈ ಗಾಡಿಲಿ ಇರೋದು ಫುಲ್ ಸಿಸ್ಟಮ್ ನಾರಿಫ್ಯೂಮಿ ಊಪ್ಸ್ ಎಕ್ಸಾಸ್ಟ್. ಯಾರು ಹಿಂದೆ ಕೂತ್ಕೊಳ್ಳೋಂಗೆ ಇಲ್ಲ, ಸಿಂಗಲ್ ರೈಡರ್ ಹಾರಿಸ್ತಾ ಇರೋದೇ ಗಾಡಿನ. ಹಲೋ ಮೈಕ್ ಚೆಕ್. ಹಲೋ. ಇದೊಳ್ಳೆ ಲೈಟ್ ಇಲ್ಲಿಗೆ ಹಾಕಿರೋದು ಒಳ್ಳೆ ಮಿಕ್ಕಿ ಮೌಸ್ ಕಿವಿ ಥರ ಕಾಣ್ತಾ ಇತ್ತು. ಒಳ್ಳೆ ಇದು ಟಾಟಾ. ಇಲ್ಲಿಂದ ಶುರು ಮಾಡೋಣ ವಿಡಿಯೋ. ನಮ್ಮ ರಾಕಿನ ದಿನ ಇಲ್ಲಿಗೆ ಕರ್ಕೊಂಬರೋದು ವಾಕಿಂಗಿಗೆ. ಇಲ್ಲಿ ಬಂದ್ಬಿಟ್ಟು ಇದು ಪ್ಲೇ ಗ್ರೌಂಡ್ ಅವ್ನಿಗೆ. ಹೆಂಗೈತೆ ನೋಡ್ರಿ ಕೆರೆ. ನಮ್ಮ ಮನೆ ಇಲ್ಲೇ ಇರೋದು, ಆ ಮನೆ ಅಲ್ಲ, ದೊಡ್ಡ ಮನೆ ಬೇರೆಯವ್ರದು. ಅದ್ ಬಿಟ್ಟು ಆ ಕಡೆ ಇದೆ ನಮ್ಮ ಮನೆ. ಇಲ್ಲಿ ಪಕ್ಕದಲ್ಲೇನೆ ಕೆರೆ. ಈ ತರ ಒಂದು ಕೆರೆ ಪಕ್ಕ ಗ್ರೀನರಿ. ಈ ಗ್ರೀನರಿಲಿ ಒಂದು ಗ್ರೀನ್ ಕಲರ್ ಗಾಡಿ ನಿಂತಿದೆ ನೋಡಿ. ಹೆಲೋ ನಮಸ್ಕಾರ ಗೈಸ್, ಮತ್ತೊಂದು ಹೊಸ ವಿಡಿಯೋಗೆ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಯಾಸ್, ಇವತ್ತು ನಾವು ಓಡಿಸ್ತಾ ಇರೋ ಗಾಡಿ ಕಾವಾಸಾಕಿ KLX 230. ಯಾರ ಗಾಡಿ ಅಂತಂದರೆ ಹಿತೇಶ್ ಪಿ ಜೈನ್, ನಮ್ಮ ಹಿತೇಶ್ ಡುಕಾಟಿ ಅವ್ರ ಗಾಡಿ ಇದು. ನಾವು ರೈಡ್ಸ್ ಹೋಗಿರೋದ್ರಲ್ಲಿ 2 KLX ನೋಡಿರ್ತೀರಾ, ಗ್ರೀನ್ ಕಲರ್ KLX ಏನೇ ಎರಡೂ. ಒಂದು ಹಿತೇಶ್ ಅವ್ರ ಗಾಡಿ ಇದು, ಇನ್ನೊಂದು ಟೆನರ್ ಆನ್ ಸ್ಟೆರಾಯ್ಡ್ಸ್ ಅವ್ರ ಗಾಡಿ ಇದು. ಇವತ್ತು ನಾನು ಕಂಪ್ಲೀಟ್ ಡೀಟೇಲ್ಡ್ ಆಗಿ ರಿವ್ಯೂ ಮಾಡೋಕ್ಕೆ ಅಂತ ತಗೊಂಬಂದಿರೋದು ಹಿತೇಶ್ ಅವ್ರ ಗಾಡಿ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಇದ್ರ ಬಗ್ಗೆ ನೆಕ್ಸ್ಟ್ ಲೆವೆಲ್ ಫನ್ ಗುರು ಈ ಗಾಡೀಲಿ. ಆಫ್ ರೋಡ್, ಯಾರು ಆಫ್ ರೋಡ್ ಜಂಕೀಸ್ ಇದೀರಾ, ಯಾರು ಎಕ್ಸ್ಪಲ್ಸು ಇಲ್ಲ ADV ಚೂಸ್ ಮಾಡಬೇಕು ಅಂತ ಮೈಂಡಲ್ಲಿ ನೋಡ್ತಿದ್ರು, KLX ಒಂದ್ಸರಿ ಓಡಿಸಿದ್ರೆ ಮಾತ್ರ ಬೇರೆ ಗಾಡಿ ಮೇಲೆ ಮನ್ಸೇ ಆಗಲ್ಲ ಗುರು. ಅದೇನೆ ಲವ್ ಅಟ್ ಫಸ್ಟ್ ಸೈಟ್ ಆಗ್ಬಿಡುತ್ತೆ. ಅದೇನೆ ನನಗೂ ಆಗಿದ್ದು ಹೇಳ್ಬೇಕು ಅಂದ್ರೆ, ನಾನು ಈ ಗಾಡಿನ ಫಸ್ಟ್ ಟೈಮ್ ಓಡಿಸಿದ್ದು ಕವಾಸಕಿ ಶೋರೂಮ್ ಅಲ್ಲಿ ಟೆಸ್ಟ್ ರೈಡ್ ನೋಡಕ್ ಹೋಗಿದ್ದು. ನಮ್ಮ ಹಿತೇಶ್ ಅವರು KLX ನ ತಗೊಬೇಕು ಅಂತ ಹೇಳಿದ್ರು. ಅದು ಇಂಡಿಯನ್ ವರ್ಷನ್ ತಗೊಂಡ್ಬಿಡ್ತೀನಿ ಬ್ರೋ ನಾನು, ಅದೇ ರೋಡ್ ಲೀಗಲ್ ಇರಲ್ವಲ್ಲ ಅದನ್ನ ತಗೊಂಡ್ಬಿಡ್ತೀನಿ ಅಂತ ಹೇಳ್ತಿದ್ರು. ನಾನು ಅದಕ್ಕೇನೆ ಒಂದ್ಸರಿ ಹೋಗಿ ನೋಡ್ಕೊಂಬರ್ತೀನಿ ಬ್ರೋ ಅಂತಂದೆ. ಹೋಗಿ ನೋಡ್ಕೊಂಬನ್ನಿ ಹೇಳಿ ಹೆಂಗೆ ಅಂತ ಅಂದರು. ಅಲ್ಲಿ ಹೋದಾಗ CKD ವರ್ಷನ್ನು ಇತ್ತು, ಇದು CKD ವರ್ಷನ್ನು, ಇನ್ನೊಂದು ಇಂಡಿಯನ್ ವರ್ಷನ್ ಇತ್ತು. ಎರಡು ಓಡಿಸಿದ ತಕ್ಷಣ CKD ವರ್ಷನ್ನು ನೆಕ್ಸ್ಟ್ ಲೆವೆಲ್ ಗುರು ಈ ಗಾಡಿ. ಇಂಡಿಯನ್ ವರ್ಷನ್ನು ಏನೂ ಇಲ್ಲ ಅನ್ಸ್ಬಿಡ್ತಿದ್ರು ಮುಂದೆ. ಸೇಮ್ ಇಂಜಿನ್ ಆಗಿರ್ಬೋದು, ಸೇಮ್ ಪವರ್ ಫಿಗರ್ಸ್ ಆಗಿರ್ಬೋದು, ಆದರೆ ಈ ಗಾಡೀಲಿ ಫೀಲ್ ಆಗೋ ಪವರೇ ಬೇರೆ. ಸಸ್ಪೆನ್ಷನ್ನೇ ಕ್ರೇಜಿ ಮಾತ್ರ ಇದರಲ್ಲಿ ಮೇಯ್ನು. ಮತ್ತು ಫ್ರೇಮು, ಗಾಡಿದು ಫ್ರೇಮು ಸ್ಟೇನ್ಲೆಸ್ ಟೆನ್ಸೈಲ್ ಸ್ಟೀಲ್ ಬರುತ್ತಿದ್ದು, ಸಿಲ್ವರ್ ಕಲರ್ ಐತೆ ನೋಡ್ರಿ ಫ್ರೇಮು. ಇಂಡಿಯನ್ ವರ್ಷನ್ ಅಲ್ಲಿ ಬ್ಲ್ಯಾಕ್ ಕಲರ್ ಬರುತ್ತೆ. ಅದಕ್ಕೋಸ್ಕರ ನಾನು ಟೆಸ್ಟ್ ರೈಡ್ ನೋಡ್ಕೊಂಬಂದ್ಮೇಲೆ ನಾನು ಹೇಳಿದ್ ಒಂದೇ ಮಾತು ಹಿತೇಶ್ ಅವ್ರಿಗೆ, ಬ್ರೋ ತಗೊಂಡ್ರೆ KLX CKD ವರ್ಷನ್ನೇ ತಗೊಳ್ರಿ, ನೆಕ್ಸ್ಟ್ ಲೆವೆಲ್ ಐತೆ ಗಾಡಿ ಅಂತ. ಅವ್ರು ಹೇಳ್ದಂಗೆನೆ ಇದನ್ನೇ ತಗೊಂಡ್ರು. ಅದಾದ್ಮೇಲೆ ರೈಡ್ಗೆ ಹೋದಾಗ ಫಸ್ಟ್ ಇವ್ರೊಬ್ರು ಜೊತೆ ಹೋಗಿದಾಗ ಸಖತ್ತಾಗಿತ್ತು ಗುರು, ಪರವಾಗಿಲ್ಲ. ಯಾವಾಗ ಸ್ಟೆರಾಯ್ಡ್ಸ್ ಬ್ರೋ ಮತ್ತೆ ಇವರು ಇಬ್ರು ಬಂದು ಎಕ್ಸ್ಪಲ್ಸು ಸ್ಟೆರಾಯ್ಡ್ಸ್ ಬ್ರೋ KLX ಅಲ್ಲಿ, ಇವರು KLX ಅಲ್ಲಿ, ಎರಡು KLX ಫುಲ್ ಚೆಚ್ತವ್ರೆ, ಮಜಾ ಮಾಡ್ತಾರೆ. ನನಗೆ ಎಕ್ಸ್ಪಲ್ಸ್ ಅಲ್ಲ ಮಜಾ ಮಾಡೋಕ್ಕಾಗ್ತಿಲ್ಲ. ಹೆಂಗಾಗ್ಬಿಡ್ತು ಅಂದರೆ ಒಂದು ಸೆಕೆಂಡು, ಗುರು ನಾನು ಯಾಕೆ ಎಕ್ಸ್ಪಲ್ಸ್ ತೊಗೊಂಡೆ, ನಾನು KLX ತೊಗೊಂಡ್ಬಿಡ್ಬೇಕಾಗಿತ್ತಲ್ಲ ಅಂತ ಅನ್ನಿಸ್ತು ನನಗೆ. ಫಸ್ಟೇನೋ ಅನ್ನಿಸ್ತು ಟೆಸ್ಟ್ ರೈಡ್ ನೋಡಿದಾಗ್ಲೇ. 4 ಲಕ್ಷ ಅಂದ್ಬಿಟ್ರು CKD ವರ್ಷನ್ಗೆ, ಒಂಚೂರು ಅಲ್ಲೇ ನಾನು ನ್ಯೂಟ್ಲಾಗ್ಬಿಟ್ಟೆ. ಅದಾದಮೇಲೆ ನನಗೆ ಯಾವಾಗ ಇಲ್ಲಿ ರೈಡ್ಗೆ ಹೋದಾಗ ಮನ್ಸಾಯ್ತು, ಅವಾಗ ನಜ್ಜೆ ಆಗಿದ್ದಾಗಲಿ ಗುರು ತಗೊಂಬಿಡೋಣ ಅಂತ ಅನ್ನಿಸ್ತು. ಆದರೆ CKD ವರ್ಷನ್ನು ಅವೈಲಬಲ್ಲೇ ಇಲ್ಲ ಇವಾಗ, ಬರೀ ಇಂಡಿಯನ್ ವರ್ಷನ್ ಅಷ್ಟೇ ಅವೈಲಬಲ್ ಇರೋದು. ಸ್ಯಾಡ್ ಸ್ಟೋರಿ ಆಗಿಬಿಡ್ತು. ಮತ್ತು ಡಿಮ್ಯಾಂಡು ಹಂಗೆ ಆಗ್ಬಿಟ್ಟೈತೆ ಗುರು ಇದು CKD ವರ್ಷನ್ಗೆ. ಗಾಡೀಲಿ ತುಂಬಾ ಮಾಡ್ಸ್ ಆಗಿದೆ. ಮಾಡ್ಸ್ ಬಗ್ಗೆ ಆಮೇಲೆ ತಿರ್ಗಾ ಹೇಳ್ತೀನಿ. ಇವಾಗ ಒಂದು ಸ್ವಲ್ಪ ಓಡಿಸೋದ ಗಾಡಿ ಆಲ್ರೆಡಿ 4994 ಕಿಲೋಮೀಟರ್ಸ್ ಓಡ್ಬಿಟ್ಟೈತೆ. ನಿಯರ್ಲಿ 5000 ಕಿಲೋಮೀಟರ್ಸ್ ಓಡೈತೆ ಗಾಡಿ. ವೆರಿ ಕ್ರೇಜಿ. ಹೆಂಗೆ ಎದೋಡದ್ ಗುರು ವೀಲಿ, ಕ್ಲಚ್ ಕ್ಲಚ್ ಮಾಡಿ ವೀಲಿ ಹೊಡೆಯೋದಕ್ಕಾಗಿಲ್ಲ ಇದರಲ್ಲಿ. ಫಸ್ಟ್ ಗೇರಲ್ಲಿ ಹಂಗೆ ಇರ್ತೀವಿ ಅಂದರೆ ಸುಮ್ಮನೆ ಹಿಂಗೆ ಪಾಪ್ ಮಾಡಿದ್ರೆ ವೀಲಿ ಎದ್ಬಿಡ್ತಿದ್ದು. ಓ ಮೈ ಗಾಡ್ ಗುರು, ಬಾಯಿಗೆ ಬಂದಿತ್ತು ಸುಮ್ಮನೆ ಹಿಂಗೆ ಅಂದೆ, ಇಷ್ಟುದ್ದ ಆರ್ಬಿಟ್ಟಿತ್ತು ಮುಂದೆ ವೀಲು. ಈ ಗಾಡಿ ನೆಕ್ಸ್ಟ್ ಲೆವೆಲ್ ಫನ್ನು ಗುರು. ಯಾಕೆ ಗೊತ್ತಾ, ಇವಾಗ ನೋಡ್ರಿ, ಇವಾಗ ನಾನು ಅಲ್ಲಿ ಹೋಗ್ಬೇಕು ಅನ್ಕೊಂತೀನ, ಆರಾಮಾಗಿ ಹೋಗ್ತೀನಿ. ಇವಾಗ ದಾರಿನೇ ಇಲ್ಲ ಇಲ್ಲಿ ನೋಡ್ರಿ, ದೇರ್ ಈಸ್ ನೋ ವೇ, ಆದರೂ ಹೋಗ್ತೀನಿ ನಾನು.
ಡೈರೆಕ್ಟ್ ಆರಿಸಿದ್ರೆ ಇವಾಗ ಕೆರೆಗೇನೆ. ಎಲ್ಲ ಗಾಡಿಗೂ ಎಲ್ಲಿ ರೋಡ್ ಕ್ಲೋಸ್ಡ್ ಅಂತಿರುತ್ತೋ ಅಲ್ಲಿ ಸ್ಟಾಪ್ ಮಾಡ್ಬೇಕು ಅವರು. ಈ ಗಾಡಿಗೆ ಎಲ್ಲಿಂದ ರೋಡ್ ಕ್ಲೋಸ್ಡ್ ಅಂತಿರುತ್ತೋ ಅಲ್ಲಿಂದ ಇದ್ರ ದಾರಿ ಶುರು ಗುರು. ಎಸ್ ಕಮಾನ್ ಬಾಯ್ಸ್. ವೈಸರ್ ಹಾಕೊಂಬಿಡೋದ. ಫುಲ್ ವಿಂಡ್ ನಾಯ್ಸ್ ಹೊಡಿತಾ ಇರುತ್ತೆ, ಹೆವಿ ಗಾಳಿ ಬೀಸ್ತೈತೆ. ಬಿಸಿಲೇ ಇಲ್ಲ ಗುರು, ಫುಲ್ಲು ಕ್ಲೌಡಿ ವೆದರು. ಎಷ್ಟು ಗಂಟೆ ಟೈಮ್? 2 ಗಂಟೆ ಆದ್ರೂ ಫುಲ್ಲು ಕ್ಲೌಡಿ ವೆದರು. ಇವಾಗ ಹೈವೇ ರನ್ ಮಾಡೋಣ KLX 230ಯಲ್ಲಿ. ಗುರು ಹೆಂಗ್ ಕಾಣ್ತಾ ಇತ್ತು ನೋಡ್ ಗುರು, ಅಲ್ಲಿ ಮಳೆ ಬರ್ತಾ ಇರೋದು. ಮುಂದೆ ಇಳ್ಸಕ್ ಜಾಗ ಇಲ್ಲ, ಯೂಟರ್ನ್ ನೋಡಿಬೇಕು ಇವಾಗ ಒನ್ ವೇಲಿ. ಅಯ್ಯೋ 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 ಚೆಚ್ಚುತ್ತೈತೆ ಮಳೆ. ಬೈಪಾಸ್ ಮೇಲ್ಗಡೆ ಹೋಗಿ ಏನಾದರೂ ಮಳೆಗೆ ತಗ್ಲಾಕೊಂಡ್ಬಿಟ್ರೆ ಎಲ್ಲೂ ನಿಲ್ಸಕ್ಕೂ ಜಾಗ ಇರಲ್ಲ, ಏನೂ ಇಲ್ಲ, ನೆಂದ್ಕೊಂಡೇ ಹೋಗ್ಬೇಕು. ನಾನು ನೆಕ್ಸ್ಟ್ ಲೆವೆಲ್ ಹೈವೇ ರನ್ನೆಲ್ಲ ಮಾಡೋಣ ಅಂತ ಪ್ಲ್ಯಾನ್ ಹಾಕೊಂಬಂದಲ್ಲ ಗುರು. ಈ ಮಳೆ ಈ ಕಡೆಯಿಂದ ಬರ್ತಾ ಇದೆ, ನಾನು ಈ ಕಡೆ ಹೊಂಟೋದ್ರೆ ಅಲ್ವಾ, ಮಳೆ ಜೊತೆ ಆಟ ಆಡ್ತಾ ಇದ್ದೀನಿ ನಾನು. ಗಾಡಿಲಿರೋ ಸಸ್ಪೆನ್ಷನ್ನು ಗುರು ಟಾಪ್ ನಾಚು, ಕ್ರೇಜಿ ಸಸ್ಪೆನ್ಷನ್ನು. ಬನ್ನಿ ಇವಾಗ ಮತ್ತೆ ಹೈವೇ ರನ್ ಮಾಡೋದ. ನಮ್ಮ ಹಿಂದಗಡೆ ಮಳೆ ಬರ್ತಾ ಇದೆ, ನಾವು ಮುಂದೆ ಇವಾಗ ಕೆಚ್ಕೊಂಡು ಹೋಗ್ತೀವಿ. ಆರನೇ ಗೇರ್ಗೆ ಹಾಕ್ಬಿಟ್ಟಿದ್ದೀನಿ. 6 ಸ್ಪೀಡ್ ಗೇರ್ ಬಾಕ್ಸ್ ಇದರಲ್ಲಿ. 6ನೇ ಗೇರು ಹೊಡಿತು, ರೆಡ್ ಲೈನ್ ಹೊಡಿತು. ದಿ ಟಾಪ್ ಸ್ಪೀಡ್ ಆಫ್ ದಿಸ್ ಗಾಡಿ ಈಸ್ 121 km/h. ಅಷ್ಟೇ ಗುರು ಹೋಗೋದಿದು. ಈ ಗಾಡಿಲಿರೋ ಪವರ್ ಏನು ಫೀಲ್ ಆಗುತ್ತೆ ಅಂದರೆ ಗುರು, ನೆಕ್ಸ್ಟ್ ಲೆವೆಲ್ ಕ್ರೇಜಿ ಮಾತ್ರ. ಈ ಗಾಡಿಲಿರೋ BHP ಮತ್ತು ಟಾರ್ಕ್ ಕೇಳಿದ್ರೆ ನಂಬೋದೇ ಇಲ್ಲ, ಅಷ್ಟೇ ಇಷ್ಟ ಇರೋದು ಇದರಲ್ಲಿ ಅಂತ. ಈ ಗಾಡಿಲಿರೋದು ಜಸ್ಟ್ 18.1 BHP, 18.3 Nm ಟಾರ್ಕ್ ಗುರು, ಅಷ್ಟೇ ಇರೋದು. ಆದರೆ ಪವರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಪವರ್ ಫೀಲ್ ಆಗುತ್ತೆ ಮಾತ್ರ. ಯಾಕೆ ಅಂದರೆ ಗಾಡಿ ಲೈಟ್ ವೆಯ್ಟ್ ಇರೋದು, ಅಷ್ಟು ಲೈಟ್ ವೆಯ್ಟ್ ಗಾಡಿ ಗುರು ಇದು. ಈ ಗಾಡಿ ಇರೋದು ಓನ್ಲಿ 139 kgs ಕರ್ವ್ ವೆಯ್ಟ್ ಅಷ್ಟೇನೆ. ಅದರಲ್ಲಿ ನಾವಿನ್ನ ವೆಯ್ಟ್ ರಿಡಕ್ಷನ್ ಮಾಡಿದ್ರೆ ಇನ್ನ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಆರಾಮಾಗಿ 130 kgs ಒಳಗಡೆ ಬಂದ್ಬಿಡುತ್ತೆ ಅವಾಗ. ನೋಡ್ರಿ ಸಸ್ಪೆನ್ಷನ್ ನೋಡ್ರಿ, ಆಹಾ ಮಜಾನೇ ಮಜಾ ಗುರು ಈ ಗಾಡಿ. ನೆಕ್ಸ್ಟ್ ಲೆವೆಲ್ ಫನ್ನು ಗಾಡಿ ಮಾತ್ರ ಗುರು. ಏನಂತ ಎಕ್ಸ್ಪ್ರೆಸ್ ಮಾಡೋಣ ಗುರು ಈ ಗಾಡಿ ಮೇಲೆ ಆಗಿರೋ ಕ್ರಶ್ಗೆ. ನನಗೆ ಮೃಣಾಲ್ ಠಾಕೂರ್ ಮೇಲೂ ಇಷ್ಟು ಕ್ರಶ್ ಆಗಿರಲಿಲ್ಲ ಗುರು, ಅಷ್ಟು ಕ್ರಶ್ ಆಗಿಬಿಟ್ಟಿದೆ ಈ ಗಾಡಿ ಮೇಲೆ. ನಾವಿಲ್ಲಿ ರೋಡ್ ಕಾಣಿಸ್ತಾ ಇರೋ ರೋಡಲ್ಲಿ ಹೋಗಲ್ಲ ನಾವು ಹಿಂಗೆ ಹೋಗೋದು. ಈ ಥರ ಸಿಕ್ಬಿಟ್ರಂತೂ ಜಂಪು ಗುರು, ನೆಕ್ಸ್ಟ್ ಲೆವೆಲ್ ಜಂಪ್ ಓಡಿಸ್ಬೋದು ಮಾತ್ರ ಗಾಡಿ. ಯಾಕೆಂದರೆ ಸಸ್ಪೆನ್ಷನ್ ಹಂಗೈತೆ, ನೆಕ್ಸ್ಟ್ ಲೆವೆಲ್ ಕ್ರೇಜಿ ಸಸ್ಪೆನ್ಷನ್ನು. ಮತ್ತು ಹೆವಿ ಅಟೆನ್ಷನ್ ಸೀಕರ್ ಗುರು ಈ ಗಾಡಿ. ಎಲ್ಲೇ ಹೋಗ್ತಿದ್ರು ಎಲ್ಲರೂ ತಿರುಗಿ ನೋಡ್ತಾ ಇರ್ತಾರೆ. ಯಾಕೆಂದರೆ ಈ ಗಾಡೀಲಿರೋ ಕಲರು ಗ್ರೀನ್ ಕಲರು. ಈ ಗಾಡೀಲಿ 2 ಕಲರ್ ಆಪ್ಷನ್ ಬರುತ್ತೆ. ಕವಾಸಕಿ ಗ್ರೀನ್ ಒಂದು, ಇನ್ನೊಂದು ಗ್ರೇ ಕಲರ್ ಬರುತ್ತೆ. ಗ್ರೇ ಕಲರು ಚೆನ್ನಾಗೈತೆ, ಆದರೆ ಎಲ್ಲರೂ ಜಾಸ್ತಿ ಚೂಸ್ ಮಾಡೋದು ಗ್ರೀನ್ ಕಲರ್. ಯಾಕೆ ಅಂದರೆ ಕವಾಸಕಿ ಗ್ರೀನ್ ಅಂತ. ಗ್ರೀನ್ ಅಂದರೆ ಕವಾಸಕಿ ಅಂದರೆ ಗ್ರೀನ್. ಅದಕ್ಕೇನೆ ಗಾಡಿ ಹ್ಯಾಂಡ್ಲಿಂಗು ಅಷ್ಟೇ ಕ್ರೇಜಿ ಗುರು. ನಾವು ಆಫ್ ರೋಡಲ್ಲಿ ಹೋಗುವಾಗ ಗಾಡಿ ಹೆಂಗೆ ಸ್ಲಿಪ್ ಆಗಿ ಟೈರ್ ಏನಾದ್ರು ಸ್ಲಿಪ್ ಆಗಿ ಕಲ್ ಮೇಲೆ ಆ ಥರ ಎಲ್ಲ ಹಿಂಗೆ ಬ್ಯಾಲೆನ್ಸ್ ತಪ್ಪಿದ್ರು ಟಕ್ಕಂತ ನಾವು ವಾಪಸ್ ನಮ್ಮ ಹ್ಯಾಂಡ್ಲಿಂಗಿಗೆ ತೋರಿಸ್ಕೊಂಡ್ಬಿಡ್ಬೋದು ಗಾಡಿನ. ಆ ಥರ ಐತೆ, ವೆರಿ ನಿಂಬಲ್ ಗುರು. ಹೈವೇ ರನ್ ಮಾಡಿದ್ ಸಾಕು. ಮೈ ಡ್ಯಾಡ್ ಈಸ್ ಮೈ ಹೀರೋ. ಓ ಏನು ಗುರು ಇಷ್ಟು ಸಕ್ಕತ್ತಾಗಿ ಕಾಣ್ತೈತಿ. ಇಲ್ಲಿ ಫ್ಲೈಓವರ್ ಮಾಡೋಕ್ಕೆ ತೆಗ್ದವ್ರೆ, ಭಾರಿ ಮಸ್ತಾಗಿ ಕಾಣ್ತಾಯಿದೆ ಗುರು. ಗಾಡಿ ಓಡಾಡ್ಸೋಣ ಅಂತ ಒಂದು ಫೀಲ್ ಬರ್ತಾ ಇದೆ ಇಲ್ಲಿ. ಭಲೆ ಮಸ್ತಾಗೈತೆ ಗುರು ಇಲ್ಲಿ ಓಡಾಡ್ಸೋಕ್ಕೆ. ಒಳ್ಳೆ ಪ್ಲೇ ಗ್ರೌಂಡ್ ಇದ್ದಂಗೆ ಐತೆ. ಬ್ರಿಡ್ಜು ಕಟ್ತವ್ರು ನೋಡಿ ಇಲ್ಲಿ, ಫ್ಲೈಓವರು
ಇಲ್ಲಿಂದ ಯಾವುದಿದು ಯಾವ್ದು ಗುರು ಇದು? ನಮ್ಮ ಬೈಪಾಸೇ ನಮಗೆ ಮರ್ತೋಯ್ತಾ? ಬೆಂಗಳೂರು ಟು ಹಾಸನ್ ಬೈಪಾಸ್ ಇದು. ಕುಣಿಗಲ್ ಹತ್ರ ಬಂದಾಗ ನೋಡ್ರಿ ಇಲ್ಲಿ ಈ ಥರ ಫ್ಲೈಓವರ್ ಕೊಡ್ತವ್ರೆ, ಅದಕ್ಕೇ ಸೈಡಲ್ಲಿ ಸರ್ವಿಸ್ ರೋಡ್ ಮಾಡ್ಬಿಟ್ಟು ಅಲ್ಲಿ ಬಿಡ್ತಾ ಇರೋದು. ಅದರಿಂದ ಭಾನುವಾರದೊತ್ತು ಎಷ್ಟು ಟ್ರಾಫಿಕ್ ಆಗುತ್ತೆ ಅಂದರೆ ನೆಕ್ಸ್ಟ್ ಲೆವೆಲ್ ಟ್ರಾಫಿಕ್ ಆಗುತ್ತೆ. ಇದೊಂದು ಫ್ಲೈಓವರ್ ಆಗಿಬಿಟ್ರೆ ಈಸಿಯಾಗಿ ಪಾಸ್ ಆಗಿಬಿಡ್ತಾರೆ ಎಲ್ಲರೂ. ನಾನು ಯಾಕೆ ಇದನ್ನು ಬಂದು ಮಾತಾಡ್ತಾಯಿನಿ ಇಲ್ಲಿ. ಇನ್ನೊಂದೇನಪ್ಪ ಅಂದರೆ ಈ ಗಾಡಿನ ನಾವು ಟರ್ನ್ ಮಾಡಬೇಕು ಅಂದರೆ ಹ್ಯಾಂಡಲ್ನ ತಿರುಗಿಸಿ ಆರಾಮಾಗಿ ಈ ಥರ ಬಿಡೋದು, ಹಿಂಗೆಲ್ಲ ಮಾಡಬಾರ್ದು. ಒಂಚೂರು ಮುಂದಗಡೆ ಬಿಟ್ಟು ಹಿಂಗೆ ಒಂಚೂರು ಹ್ಯಾಂಡಲ್ನ ಹಿಂಗೆ ಬೆಂಡ್ ಮಾಡಿ ಹಿಂಗೆ ಮನಗಿಸಿ ಹಿಂಗೆ ತಿರುಗಿಸ್ಬೇಕು ಗುರು. ಕ್ರೇಜಿ ಮಜಾ ಆಯ್ತು ಆ ಥರ ಮಾಡಿದ್ರಲ್ಲಿ ಮಾತ್ರ. ಮಜಾ ಗುರು, ಗಾಡಿನೇ ಮಜಾ. ಆಹಾ ಟಾಪ್ ನಾಚ್ ಸಸ್ಪೆನ್ಷನ್ ಗುರು. ಸಸ್ಪೆನ್ಷನ್ ಬಗ್ಗೆ ಎಷ್ಟು ಹೋಗ್ಲಿದ್ರು ಸಾಲದೇ ಇಲ್ಲ. A few minutes later. ಸೌಂಡ್ ಹೆಂಗೆ ಕೇಳಿಸುತ್ತೆ? ಉಯ್ ಗುರು, ಕೊಚ್ಚೆ ಹಾರುತ್ತೆ ಅನ್ಸುತ್ತೆ ಹಿಂದೆಯಿಂದ. ಹಾರುತ್ತಾ? ಇಲ್ಲೊಂದು ಕ್ರೇಜಿ ಆಗಿರೋ ಸ್ಪಾಟ್ ಇದೆ, ಇವಾಗ ಇಲ್ಲೋಗೋದ ತಡೀರಿ. ಎಲ್ಲೇನೋ ಬಾವಿ ಇದ್ದಂಗೆ ಐತಲ್ಲ ಗುರು. ಐ ಥಿಂಕ್ ದೇರ್ ಇಸ್ ಎ ಬಾವಿ. ಗುರು ಬಾವಿ ಐತಿ ಇಲ್ಲಿ. ಲೆಟ್ ಸಿ ಹೌ ಇಸ್ ದ ಬಾವಿ. ನೀರಿದೆಯಾ? ಓ ಇದು ಬರೀ ಬಾವಿ ಅಲ್ಲ, ಇದು ಪಾಳ್ ಬಾವಿ. ಇದು ನೀರೇ ಇಲ್ಲ, ಫುಲ್ಲು ಉಂಡ್ಲಾಗ್ಬಿಟ್ಟಿದೆ. ಅಲ್ಲೇ ಯಾವುದೋ 4-5 ನಾಯಿ. ಡಾಗೇಶ್ ಗ್ಯಾಂಗ. ಇವಾಗ ಗಾಡಿ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತಾಡೋಣ. ಈ ಗಾಡಿಲಿರೋದು 233cc 4 ಸ್ಟ್ರೋಕ್ ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಇಂಜಿನ್ ಗುರು. ಯಾವುದೇ ರೀತಿ ಕೂಲಿಂಗ್ ಸಿಸ್ಟಮ್ ಇಲ್ಲ ಇದರಲ್ಲಿ, ಏರಲ್ಲೇ ಕೂಲ್ ಆಗಬೇಕು. ಅದಕ್ಕೇನೆ ಇಲ್ಲಿ ಇಂಜಿನ್ ಅಲ್ಲಿ ಫಿನ್ಸ್ ಕಾಣ್ತಾ ಇರ್ಬೋದು ನಿಮ್ಗೆ. ಇಂಜಿನ್ ಹೆಡ್ ಅಲ್ಲಿ ಗಾಳಿ ಅದರಿಂದೆಲ್ಲ ಪಾಸ್ ಆಗಿ ಕೂಲ್ ಆಗ್ಬೇಕು, ಅವಾಗ ಅದೇ ಏರ್ ಕೂಲ್ಡ್ ಇಂಜಿನ್ ಅನ್ನೋದು. ಜೊತೆಗೆ ಇದು SOHC ಇಂಜಿನ್ ಅಂದ್ರೆ ಸಿಂಗಲ್ ಓವರ್ ಹೆಡ್ ಕ್ಯಾಂಪ್ ಶಾಫ್ಟ್ ಇಂಜಿನ್. ಇದ್ರಲ್ಲಿರೋದು ಪೆರಿಮೀಟರ್ ಹೈ ಟೆನ್ಸೈಲ್ ಸ್ಟೀಲ್ ಫ್ರೇಮ್. ಇದು ಸಖತ್ ಸ್ಟ್ರೆಂತ್ ಇದೆ, ಅದೇ ರೀತಿ ಲೈಟ್ ವೆಯ್ಟ್ ಆಗೂ ಇದೆ ಈ ಫ್ರೇಮು. ಇಂಡಿಯನ್ ವರ್ಷನ್ಗೆ, CKD ವರ್ಷನ್ಗೆ, CBU ವರ್ಷನ್ಗೆ ಏನಪ್ಪಾ ಡಿಫ್ರೆನ್ಸ್ ಏನು ಹಂಗಂದ್ರೆ ಅಂತ ಹೇಳ್ಬೇಕಾಗಿರೋದು. CBU ವರ್ಷನ್ ಅಂದ್ರೆ CBU ಯೂನಿಟ್ ಅಂತಂದ್ರೆ ನಮ್ಗೆ ಇಡೀ ಗಾಡಿನೇ ಒಂದು ಫ್ರೇಮ್ ಬಾಕ್ಸ್ ಅಲ್ಲಿ ಬೇರೆ ಕಂಟ್ರಿಯಿಂದ ಬಂದ್ಬಿಡುತ್ತೆ ನಮ್ಗೆ ಡೈರೆಕ್ಟ್. ಫುಲ್ ಗಾಡಿನೇ ಅಸೆಂಬ್ಲಿ ಆಗಿರುತ್ತೆ, ಗಾಡಿ ಅಲ್ಲೇನೆ ಅಸೆಂಬಲ್ ಆಗಿರೋದು ಬಂದ್ಬಿಡುತ್ತೆ. ಅದು CBU ಯೂನಿಟ್ ಅಂತಾರೆ. CKD ಯೂನಿಟ್ ಅಂತಂದ್ರೆ ಗಾಡಿ ಪಾರ್ಟ್ಸ್ ಎಲ್ಲ ಬೇರೆ ಕಂಟ್ರಿದು, ಅಲ್ಲಿಂದ ನಮ್ಗೆ ಪಾರ್ಟ್ಸ್ ಬೈ ಪಾರ್ಟ್ಸ್ ಬರುತ್ತೆ. ಅದು ನಮ್ ಕಂಟ್ರಿಗೆ ಬಂದು ನಮ್ ಕಂಟ್ರಿಲಿ ಆ ಪಾರ್ಟ್ಸ್ ಎಲ್ಲ ತಗೊಂಡು ಸೇರಿಸಿ ಅಸೆಂಬಲ್ ಮಾಡೋದು, ಅದನ್ನ CKD ಯೂನಿಟ್ ಅಂತಾರೆ. ಇನ್ನು ಇಂಡಿಯನ್ ಯೂನಿಟ್ ಅಂದ್ರೆ ನಮ್ ಇಂಡಿಯಾದಲ್ಲೇ ತಯಾರಿಸೋದು, ಇಂಡಿಯಾದಲ್ಲೇ ಅಸೆಂಬಲ್ ಮಾಡೋದು, ಅಷ್ಟೇನೆ ಗುರು, ಸಿಂಪಲ್. ಇನ್ನು ಅವಾಗ್ಲಿಂದ ಸಸ್ಪೆನ್ಷನ್ ಅಂತ ಬಡ್ಕೊಂತ ಇದ್ನಲ್ಲ, ಇದ್ರಲ್ಲಿ ಬರೋದು ಇಲ್ಲಿ ಕಾಣಿಸ್ತಾ ಇತ್ತು ನೋಡ್ರಿ, ಶೋವಾ ಸಸ್ಪೆನ್ಷನ್. ಫ್ರಂಟ್ ಅಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ 240 mm ಟ್ರಾವೆಲ್ ಬರುತ್ತೆ. ಇನ್ನು ರೇರ್ ಅಲ್ಲಿ ಮೋನೋಶಾಕ್ ಸಸ್ಪೆನ್ಷನ್ ಬರುತ್ತೆ 250 mm ಟ್ರಾವೆಲ್. ಪ್ರೀಲೋಡ್ ನ ಅಡ್ಜಸ್ಟ್ ಮಾಡ್ಕೊಬಹುದು ಇದರಲ್ಲಿ. ಇನ್ನು ವೀಲ್ಸ್ ಅಂತ ಬಂದ್ರೆ ಇದರಲ್ಲಿ ಇರೋದು ಸ್ಪೋಕ್ ವೀಲ್ಸ್, ಎಲ್ಲಾ ಅಡ್ವೆಂಚರ್ ಗಾಡಿಲೂ ಬರೋ ತರನೇ ಇದ್ರಲ್ಲೂ 21-18 ಇಂಚ್ ವೀಲ್ ಸೆಟಪ್ ಬರುತ್ತೆ. ಮತ್ತೆ ಟೈರ್ಸ್ ಬಂದ್ರೆ MRF ಟೈರ್ಸ್ ಕೊಟ್ಟಿದ್ದಾರೆ. ಇದ್ರಲ್ಲಿ ಕೊಟ್ಟಿರೋದು LCD ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್. ಇಲ್ಲಿ ಟೈಮ್ ತೋರಿಸ್ತಾ ಇದೆ, ಇಲ್ಲಿ ಫ್ಯೂಯಲ್, ಇಲ್ಲಿ ಓಡೋಮೀಟರ್, ಇಲ್ಲಿ ಸ್ಪೀಡು, ಇಲ್ಲಿ ಗೇರ್ ತೋರಿಸುತ್ತೆ. ಇನ್ನು ಸ್ವಿಚ್ ಸೆಟಪ್ ಯಾವ ತರ ಬರುತ್ತೆ ಅಂದ್ರೆ ಕಂಪ್ಲೀಟ್ಲಿ ಸಿಂಪಲ್. ಒಂದೇ ಒಂದು ಎಕ್ಸ್ಟ್ರಾ ಏನಪ್ಪಾ ಅಂತಂದ್ರೆ ಸಿಂಗಲ್ ಬಟನ್ ಇದೆ. ಅದೇಂತಕ್ಕೆ ಯೂಸ್ ಅಂತಂದ್ರೆ ABS ನ ಆಫ್ ಆನ್ ಮಾಡಕ್ಕೆ. ಈ ಗಾಡಿ ಇವಾಗ ಎಕ್ಸ್ಪಲ್ಸ್ ಗೆ ಕಂಪೇರ್ ಮಾಡ್ಕೊಂಡ್ರು ಎಕ್ಸ್ಪಲ್ಸ್ ಅಲ್ಲಿ 24 BHP ಬರುತ್ತೆ, ಆದ್ರೆ ಇದರಲ್ಲಿ ಬರೀ ಇರೋದು 18 BHP 18 Nm ಟಾರ್ಕ್. ಆದ್ರೆ ಈ ಗಾಡಿ ಯಾಕೆ ನೆಕ್ಸ್ಟ್ ಲೆವೆಲ್ ಪವರ್ ಫೀಲ್ ಆಗುತ್ತೆ ಅಂದ್ರೆ ಪವರ್ ಟು ವೇಟ್ ರೇಷಿಯೋ ಗುರು. ಇವಾಗ ಹೆಂಗೆ ಅಂತಂದ್ರೆ ನಮ್ಮ ಎಕ್ಸ್ಪಲ್ಸ್ 210 ಅಲ್ಲಿ ಇದಕ್ಕಿಂತ ಪವರ್ ಜಾಸ್ತಿ ಇರ್ಬೋದು, ಅದ್ರ ಜೊತೆಗೆ ವೆಯ್ಟ್ ಜಾಸ್ತಿ ಐತೆ. ಅವಾಗ ಗಾಡಿ ಎಳಿಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಅವಾಗ ಪವರ್ ಸ್ವಲ್ಪ ಕಮ್ಮಿನೇ ಫೀಲ್ ಆಗುತ್ತೆ. ಆದ್ರೆ ಇದ್ರಲ್ಲಿ ಪವರ್ ಕಮ್ಮಿ ಇರ್ಬೋದು, ಅದ್ರ ಜೊತೆಗೆ ವೆಯ್ಟು ಕಮ್ಮಿ ಐತೆ ಗುರು. ಅದಕ್ಕೋಸ್ಕರ ಈ ಗಾಡಿ ಒಂದ್ ಸ್ವಲ್ಪ ನುಗ್ಗೋ ಫೀಲ್ ಬರುತ್ತೆ, ಪವರ್ ಒಂದ್ ಸ್ವಲ್ಪ ಸಖತ್ ಜಾಸ್ತಿನೇ ಫೀಲ್ ಆಗುತ್ತೆ ಇದರಲ್ಲಿ. ಪವರ್ ಟು ವೆಯ್ಟ್ ರೇಷಿಯೋ ಒಂದು ಗಾಡಿಗೆ ಯಾಕೆ ಸಖತ್ ಇಂಪಾರ್ಟೆಂಟ್ ಅಂತಂದ್ರೆ ವೆಯ್ಟ್ ಕಮ್ಮಿ ಆದಷ್ಟು ಗಾಡಿ ಕಿತ್ಕೊಂಡು ನುಗ್ಗುತ್ತೆ. ತಾತ ಒಳ್ಳೆ ನೆಮ್ಮದಿಯಾಗಿ ಮಳೆ ಚಳಿಗೆ ಟೀ ಕುಡ್ಕೊಂಡು ನಿಂತವ್ರೆ. ನಾವೊಂದು ಟೀ ಕುಡಿದ್ಬಿಡೋಣ ಬನ್ನಿ. ಇಲ್ಲಿ ಟೀ ಶರ್ಟಲ್ಲಿ ಹಿಂದೆ ಕೊಚ್ಚೆ ಯಾರೈತಾ? ಇಲ್ಲಿ ಕೊಚ್ಚೆ ಯಾರೈತಾ ಟೀ ಶರ್ಟ್ ಮೇಲೆ ಹಿಂದೆ? ಹಾಂ ಆರೈತಾ? ಚಿಕ್ಕಗೆ ಸ್ವಲ್ಪ ಆರಿದೆ, ಜಾಸ್ತಿ ಆರಿಲ್ಲ. ಹಿಂಗೋಗದ ಹೆಂಗ್ ಜಂಪ್ ಹೊಡಿಯೋದು ಗುರು. ಯಾರಾದರೂ ನಿಮ್ಮ ಫ್ರೆಂಡು ಡಿಪ್ರೆಷನಲ್ಲಿ ಇದ್ದೀನಿ ಅಂತ ಹೇಳಿದ್ರೆ
ಒಂದ್ಸಲಿ ಅವ್ರಿಗೆ ಈ ಗಾಡಿ ಕೊಟ್ಬಿಟ್ಟು ಒಂದು ಆಫ್ ರೋಡ್ ಟ್ರಯಲ್ಸ್ ಹೋಗ್ಬಿಟ್ಟು ಬರೋ ಕೇಳಿ ಗುರು, ಡಿಪ್ರೆಷನ್ನು ಎಲ್ಲ ಮರ್ತೋಗ್ಬಿಡ್ತಾರೆ. ಅಳಿಲು ನೋಡಿದ ತಕ್ಷಣ ನಾವು ಮಾಡಬೇಕಾಗಿರೋ ಕೆಲಸ ಏನು ಗೊತ್ತಾ, ನಾವು ನೆಲದ ಮೇಲೆ 3 ಗೀಟ್ ಎಳಿಬೇಕು. ಹಿಂಗೆ ದುಡ್ಡು ಬರುತ್ತಂತೆ ಅವಾಗ. ಇನ್ನು ಬ್ರೇಕಿಂಗ್ ಅಂತ ಬಂದರೆ ಫ್ರಂಟಲ್ಲಿ 265mm ಡಿಸ್ಕು, ರೇರಲ್ಲಿ 220mm ಡಿಸ್ಕ್ ಬರುತ್ತೆ. ಡ್ಯುಯಲ್ ಚಾನಲ್ ABS ಇದೆ. ABSನ ಆಫ್ ಕೂಡ ಮಾಡ್ಕೊಬೋದು ನೀವು. ಸಿಂಗಲ್ ಇದೊಂದು ಬಟನ್ನ ಕ್ಲಿಕ್ ಮಾಡೋದ್ರಿಂದ ಕ್ಲಿಕ್ ಮಾಡಿ ಹೋಲ್ಡ್ ಮಾಡಬೇಕು, ABS ಆಫ್ ಆಗುತ್ತೆ. ಇನ್ನು ಈ ಗಾಡೀಲಿ ಗ್ರೌಂಡ್ ಕ್ಲಿಯರೆನ್ಸ್ ಅಂತ ಬಂದರೆ 265mm ಬರುತ್ತೆ. ಜೊತೆಗೆ ಈ ಗಾಡಿ ಸೀಟ್ ಹೈಟ್ ಗುರು, ಈ ಗಾಡಿ ಹೈಟ್ ನೋಡ್ತಿದ್ದಂಗೆ ಫುಲ್ ಎಲ್ಲರೂ ಗಾಬರಿ ಆಗಿಬಿಡ್ತಾರೆ. ಸೀಟ್ ಹೈಟು ಸ್ವಲ್ಪ ಜಾಸ್ತಿನೇ ಇದೆ ಗುರು, ಓಡಿಸೋದಕ್ಕೆ ಕಷ್ಟ ಆಗ್ಬೋದು ಅಂತ. ಆದರೆ ಈ ಗಾಡಿ ಮೇಲೆ ಹತ್ತಿದ ತಕ್ಷಣ ನಾವು ಸಸ್ಪೆನ್ಷನ್ನು ಆರಾಮಾಗಿ ಕೆಳಗಡೆ ಹೋಗ್ಬಿಡುತ್ತೆ ಸ್ವಲ್ಪ. ಆವಾಗ ನಾವು ಆರಾಮಾಗಿ, ನಾನು ಗುರು ನನ್ನ ಹೈಟು 5'9" ಕರೆಕ್ಟಾಗಿ ನಾನು ಫ್ಲ್ಯಾಟ್ ಫುಟ್ ಮಾಡ್ಬೋದು. ನಾನೇನು ಬೂಟ್ಸ್ ಹಾಕೊಂಡಿಲ್ಲ ಏನಿಲ್ಲ, ಆರಾಮಾಗಿ ಫ್ಲ್ಯಾಟ್ ಫುಟ್ ಮಾಡ್ತಾ ಇದ್ದೀನಿ ನಾನು. ಪೀಸ್. ಲೈಟ್ ಸೆಟಪ್ ನೋಡ್ತೀರಾ ಅಂತಂದರೆ ಫ್ರಂಟಲ್ಲಿ LED ಹೆಡ್ಲೈಟ್ ಬರುತ್ತೆ, ಆದರೆ ಆ್ಯಲೋಜನ್ ಇಂಡಿಕೇಟರ್ಸು. ಹಿಂದಗಡೆ ಬ್ರೇಕ್ ಲೈಟು ಮತ್ತು ಇಂಡಿಕೇಟರ್ ಎಲ್ಲ ಫುಲ್ಲು ಬಿಸಾಕಿದ್ದಾರೆ. ಫುಲ್ಲು ಖಾಲಿ ಹೊಡಿತಾ ಇದೆ. ಸಕ್ಕತ್ತಾಗಿ ಕಾಣುತ್ತೆ ಗುರು ಲುಕ್ ಮಾತ್ರ. ಈ ಥರ ಫುಲ್ಲು ಎಲ್ಲ ತೆಗೆದಾಕ್ಬಿಟ್ರೆ ಆದರೆ ಕೊಚ್ಚೆ ಇರುತ್ತೆ ಸ್ವಲ್ಪ. ಜೊತೆಗೆ ಈ ಗಾಡೀಲಿ ಯೂಸ್ ಮಾಡಿರೋ ಫೇರಿಂಗ್ಸ್ ಬಂದು ಫುಲ್ಲು ಬೆಂಡ್ ಆಗುತ್ತೆ ಗುರು. ನಾವು ಆಫ್ ರೋಡಲ್ಲಿ ಯಾವುದೇ ರೀತಿ ಬಿದ್ರೂ ಫೇರಿಂಗ್ಸು ಬ್ರೇಕ್ ಆಗಲ್ಲ, ಕ್ರ್ಯಾಕ್ ಆಗಲ್ಲ, ಬೆಂಡ್ ಆಗುತ್ತೆ ಈ ಥರ. ನೋಡಿ ಫುಲ್ ಎಷ್ಟು ಬೆಂಡ್ ಮಾಡ್ತಾಯಿನಿ ನೋಡು ಗುರು, ಎಷ್ಟು ಬೆಂಡ್ ಮಾಡ್ತಾಯಿನಿ. ಫುಲ್ ಬೆಂಡ್ ಮಾಡ್ಬೋದು, ಯಾವುದೇ ಪಾರ್ಟ್ ತೊಗೊಂಡ್ರು ಇದ್ರಲ್ಲಿ ಬೆಂಡ್ ಮಾಡ್ಬೋದು. ನೋಡಿರಿ ಫುಲ್ ಬೆಂಡ್ ಮಾಡ್ಬೋದು, ಎಲ್ಲದೂ ಇದೇ ಥರ. ಮೇಯ್ನ್ ಇದ್ರ ಯೂಸ್ ಯಾವಾಗ ಅಂತಂದರೆ ಆಫ್ ರೋಡಲ್ಲಿ ನಾವು ಬಿದ್ದಾಗ್ಲೂ ಈ ಥರ ಬೆಂಡ್ ಆಗುತ್ತೆ, ಬ್ರೇಕ್ ಆಗಲ್ಲ. ನಾನು ಏನಾದರೂ KLX ತೊಗೊಂಬಿಟ್ಟಿದ್ರೆ ಇಷ್ಟೊತ್ತಿಗಾಗಲೇ ಒಳ್ಳೆ ವೀಲಿ ಪಾಪ್ ಮಾಡೋದು ಕಲ್ತ್ಬಿಡ್ತಿದ್ದೆ ಗುರು, ಹಿತೇಶ್ ಅವ್ರ ಥರ. ಇವಾಗಲೂ ಮಾಡ್ತೀನಿ, ಆದರೆ ಅಷ್ಟೊಂದು ಮಾಡಲ್ಲ, ಸ್ವಲ್ಪ ಅಷ್ಟೇ. ಇನ್ನೊಂದು ಮೇನ್ ಥಿಂಗ್ ಏನಪ್ಪ ಅಂತಂದರೆ, ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಫ್ಯೂಯಲ್ ಟ್ಯಾಂಕು. ಇದರಲ್ಲಿ ಬರೋದು ಜಸ್ಟ್ ನಿಮಗೆ 7.6 ಲೀಟರ್ ಫ್ಯೂಯಲ್ ಟ್ಯಾಂಕ್ ಗುರು. ಆದರೆ ಮೈಲೇಜ್ ಮಾತ್ರ 40ವರೆಗೂ ಮೈಲೇಜ್ ಕೊಡುತ್ತೆ. ನೆಮ್ಮದಿಯಾಗಿ ಓಡಿಸಿದ್ರೆ 40 ಮೈಲೇಜ್ ಕೊಡುತ್ತೆ ಅಂದರೆ ಎಷ್ಟು ಹೋಗ್ಬೋದು? 7.6 × 40 300 ಕಿಲೋಮೀಟರ್ ಹೋಗ್ಬೋದು ಗುರು ಒಂದು ಫುಲ್ ಟ್ಯಾಂಕಲ್ಲಿ. ಎಷ್ಟೊಂದು ಜನ ಇದ್ರ ಫ್ಯೂಯಲ್ ಟ್ಯಾಂಕ್ ಕಮ್ಮಿ ಕೊಟ್ಟಿರೋದಕ್ಕೆ ಡಿಸ್ಅಡ್ವಾಂಟೇಜ್ ಅಂತಾರೆ. ನನ್ನ ಪ್ರಕಾರ ದಿಸ್ ಈಸ್ ದಿ ಮೇನ್ ಅಡ್ವಾಂಟೇಜ್ ಗುರು ಈ ಗಾಡಿಗೆ. ಯಾಕೆಂದರೆ ಮೇನ್ ಫ್ಯೂಯಲ್ ಟ್ಯಾಂಕಿಂದನೇ ಸಖತ್ತು ವೆಯ್ಟ್ ಕಮ್ಮಿ ಮಾಡೋಕ್ಕಾಗಿರೋದು ಈ ಗಾಡೀಲಿ. ಫ್ಯೂಯಲ್ ಟ್ಯಾಂಕ್ ಜಾಸ್ತಿ ಇಟ್ಕೊಂಡು ಏನು ಗುರು, ಇದೇನು ಲಾಂಗ್ ಟೂರಿಂಗ್ ಹೊಡೆಯೋ ಗಾಡಿ ಅಲ್ಲ ಇದು, ಆಫ್ ರೋಡಲ್ಲಿ ಚೆಚ್ಚಾಡೋ ಗಾಡಿ. ಇದಕ್ಕೆ ಇಷ್ಟು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಸಾಕು ಗುರು. ಮತ್ತೆ ಮನೆ ಕಡೆ ಬಂದ್ವಿ. ಆದರೆ ಹೋಗೋಕ್ಕೂ ಮುಂಚೆ ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ಈ ಗಾಡಿಲಾಗಿರೋ ಮಾಡ್ಸ್ ಬಗ್ಗೆ ತಿಳಿಸ್ಲೇಬೇಕು ನಾನು. ಯಾಕೆ ಅಂದರೆ KLX 230ಗೆ ನೆಕ್ಸ್ಟ್ ಲೆವೆಲ್ ಮಾಡಿಸ್ಬೋದು ಗುರು. ಏನೇನೋ ಮಾಡಿಫಿಕೇಶನ್ಸ್ ಮಾಡ್ಬೋದು, ಚೈನ್ ಸ್ಪ್ರಾಕೆಟಿಂದ ಹಿಡಿದು ಹ್ಯಾಂಡಲ್ ಬಾರು, ಗೇರ್ ಲಿವರು, ಏನೇನೋ ಮಾಡ್ಬೋದು ಗುರು. ಇವಾಗ ಈ ಗಾಡೀಲಿ ಏನೇನು ಮಾಡಿಫಿಕೇಶನ್ಸ್ ಆಗಿದೆ ಅಂತ ನೋಡೋದ ಒಂದ್ಸರಿ. ನಾವು ಫಸ್ಟ್ ಗಾಡಿನ ನೋಡ್ತಿದ್ದಂಗೆ ನೋಟಿಸ್ ಆಗೋದೇ ಮೇನ್ ಥಿಂಗ್ ಎಕ್ಸಾಸ್ಟು ಗುರು. ಈ ಗಾಡೀಲಿರೋದು ಫುಲ್ ಸಿಸ್ಟಮ್ ನಾರಿಫ್ಯೂಮಿ ಊಪ್ಸ್ ಎಕ್ಸಾಸ್ಟು. ಸ್ಮೂತ್ ಆಗೈತೆ ಗುರು ಎಕ್ಸಾಸ್ಟ್ ಸೌಂಡ್ ಅಂತೂ. ಬೇಸಿ ಇದೆ, ಇರಿಟೇಟಿಂಗ್ ಇಲ್ಲ. ಅದಾದಮೇಲೆ ಇಲ್ಲಿ ಬ್ರೇಕ್ ಲಿವರ್ ಬರುತ್ತೆ. ಬ್ರೇಕ್ ಲಿವರ್ ಈ ಥರ ಫೋಲ್ಡೇಬಲ್ ಇದೆ. ಜೊತೆಗೆ ಈ ಬೋಲ್ಟ್ನ ಲೂಸ್ ಮಾಡಿಬಿಟ್ರೆ ಅಡ್ಜಸ್ಟ್ ಕೂಡ ಮಾಡ್ಕೊಬೋದು. ನಮ್ಮ ಫುಟ್ ಲೆಂತ್ ಎಷ್ಟಿರುತ್ತೆ ಅನ್ನೋದ್ರ ಮೇಲೆ ಅಡ್ಜಸ್ಟ್ ಮಾಡ್ಕೊಬೋದು. ಇದರಲ್ಲಿ ಸ್ಪೈಕ್ಸ್ ಕೂಡ ಇದೆ ಗ್ರಿಪ್ ಸಿಗೋಕ್ಕೆ. ಅದ್ರ ಜೊತೆಗೆ ಗೇರ್ ಲಿವರು ಕೂಡ ಫೋಲ್ಡೇಬಲ್ಲು, ಈ ಥರ ಫೋಲ್ಡ್ ಆಗುತ್ತೆ. ಬಿದ್ದಾಗ ಈ ಗೇರ್ ಲಿವರ್ಗೆ ಎಫೆಕ್ಟ್ ಹೊಡೆಯಲ್ಲ, ಬೆಂಡ್ ಆಗಿ ಇದು ಎಫೆಕ್ಟ್ನ ತಗೊಳುತ್ತೆ. ಅದ್ರ ಜೊತೆಗೆ ಹ್ಯಾಂಡಲ್ ಬಾರ್ ಇದರಲ್ಲಿ ಮೋಟೋ ಟಾರ್ಕ್ ಇದೆ. ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ ಗುರು ಮೋಟೋ ಟಾರ್ಕ್ ಹ್ಯಾಂಡಲ್ ಬಾರು. ಇದಕ್ಕೆ ಮೇಯ್ನು ರೆಂತಲ್ ಹ್ಯಾಂಡಲ್ ಬಾರ್ ಹಾಕ್ಸ್ಬೇಕು. ಇದೂ ಚೆನ್ನಾಗೈತೆ, ಆದರೆ ಇದರಿಂದ ವೆಯ್ಟ್ ಜಾಸ್ತಿ ಆಗುತ್ತೆ ಹೇಳಬೇಕು ಅಂದರೆ. ಆ ರೆಂತಲ್ ಹ್ಯಾಂಡಲ್ ಬಾರ್ಸ್ ಎಲ್ಲ ಅವೆಲ್ಲ ಅಲ್ಯೂಮಿನಿಯಮ್ಮು ಯಾವುದ್ಯಾವುದೋ ಬರುತ್ತೆ ಮೆಟೀರಿಯಲ್, ಅವೆಲ್ಲ ಹೆವಿ ಸ್ಟ್ರೆಂತ್ ಇರುತ್ತೆ, ಹಂಗೆ ಲೈಟ್ ವೆಯ್ಟ್ ಇರುತ್ತದು. ಇದು ಹ್ಯಾಂಡಲ್ ಬಾರ್ ಸ್ವಲ್ಪ ವೆಯ್ಟು ರಿಡಕ್ಷನ್ ಮಾಡೋದಕ್ಕಿಂತ ಜಾಸ್ತಿ ಮಾಡುತ್ತಿದ್ದು, ಅದಕ್ಕೋಸ್ಕರ ಇದು ಅಷ್ಟೊಂದು ಇಷ್ಟ ಆಗಲಿಲ್ಲ. ಸ್ಟಾಕಿಂದ ಹ್ಯಾಂಡಲ್ ಬಾರ್ ಸಕ್ಕದಾಗೈತೆ ಗುರು ಹೇಳಬೇಕು ಅಂದರೆ. ಅದಾದಮೇಲೆ 2 ಕಿವಿ ಥರ ಇಲ್ಲಿ ಫಾಗ್ ಲೈಟ್ ಹಾಕ್ಸಿದ್ದಾರೆ. ಫಸ್ಟು ಇಲ್ಲಿಗೆ ಮೌಂಟ್ ಆಗಿತ್ತು, ಇವಾಗ ಇಲ್ಲಿಗೆ ಮಾಡಿದ್ದಾರೆ. ಯಾಕೆ ಅಂದರೆ ಬೈಸನ್ ಅವರು ಗಾಡಿ ಎತ್ಕೊಂಡೋಗಿ ಏನೇನೋ ಒಂದು ಸ್ವಲ್ಪ ಐಟಮ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವಿ ನಾವು, ಹಾಕೊಡ್ತೀವಿ ಅಂತ ಗಾಡಿ ತೊಗೊಂಡೋಗಿದ್ರಂತೆ. ಅವಾಗ ಇದ್ಯಾವುದೋ GPS ಮೌಂಟು ಮತ್ತು ಇಲ್ಲಿ ಟಾಪ್ ರ್ಯಾಕ್ನ ಹಾಕೊಟ್ಟಿದ್ದಾರೆ. ಟಾಪ್ ರ್ಯಾಕ್ ಒಂದು ಸ್ವಲ್ಪ ಯೂಸ್ ಇದೆ, ನಾವೇನಾದರೂ ಒಂದು ಚೂರು ಲಾಂಗ್ ಹೋಗ್ತೀವಿ ಅಂದರೆ ಬ್ಯಾಗ್ನ ಕಟ್ಟೋಕ್ಕೆ. ಆದರೆ GPS ಮೌಂಟ್ ಏನು ಯೂಸ್ ಅನ್ನಿಸ್ಲಿಲ್ಲ ಗುರು ನನಗೆ. ಇನ್ನೂ ಒಂಥರ ಇಲ್ಲಿ ವೆಯ್ಟ್ ಜಾಸ್ತಿ ಮಾಡುತ್ತೆ, ವ್ಯೂನ ಬ್ಲಾಕ್ ಮಾಡುತ್ತೆ. ಲೈಟ್ ಇಲ್ಲಿತ್ತು ಕರೆಕ್ಟಾಗಿತ್ತು, ಇಲ್ಲಿಂದ ಲೈಟ್ ಇದ್ದಾಗ ಚೆನ್ನಾಗೇ ಬೀಳ್ತಿತ್ತು ವ್ಯೂ, ಆ ಲೈಟ್ ಥ್ರೋ.
ಆದರೆ ಇವಾಗ ಇದಕ್ಕೆ ಅಡ್ಡ ಬರ್ತಿತ್ತು, ಅದಕ್ಕೆ ಇಲ್ಲಿಗೆ ಫಿಟ್ ಮಾಡ್ಬಿಟ್ಟವ್ರೆ. ಅದ್ರ ಜೊತೆಗೆ ಬಾರ್ಕ್ ಬಾಸ್ಟರ್ದು ಒರಿಜಿನಲ್ ಬಾರ್ಕ್ ಬಾಸ್ಟರ್ಸ್ದು ಹ್ಯಾಂಡ್ ಗಾರ್ಡ್ಸ್ ಇದೆ. ಸಖತ್ತಾಗೈತೆ ಗುರು, ಗ್ರೀನ್ ಕಲರ್ ಐತೆ, ಮ್ಯಾಚಿಂಗು ಕ್ರೇಜಿ. ಅದು ಬಿಟ್ಟರೆ ಮಾಡ್ಸು ಇನ್ನು ಟೈಲ್ ಸೆಕ್ಷನ್ ಫುಲ್ ಔಟು ಕಿತ್ ಬಿಸಾಕ್ಬಿಟ್ಟಿದ್ರೆ. ಇದರಲ್ಲಿ ಸ್ಯಾರಿ ಗಾರ್ಡ್ ಕೂಡ ಬರುತ್ತೆ ಗುರು. ಫಸ್ಟ್ ಕಿತ್ ಬಿಸಾಕಿದ್ದೆ ಅದನ್ನು, ಅದಾದಮೇಲೆ ಟೈಲ್ ಸೆಕ್ಷನ್ನ ಫುಲ್ ಕಿತ್ ಬಿಸಾಕಿದ್ದಾರೆ. ಇನ್ನೊಂದು ಹೇಳೋದು ಮರ್ತೋದೆ, ಇಲ್ಲಿ ಪಿಲಿಯನ್ದು ಫುಟ್ ರೆಸ್ಟ್ ಬರುತ್ತೆ, ಅದನ್ನು ತೆಗ್ದು ಬಿಸಾಕಿರೋದು. ಯಾರು ಹಿಂದೆ ಕೂತ್ಕೊಳ್ಳೋಂಗೆ ಇಲ್ಲ, ಸಿಂಗಲ್ ರೈಡರ್ ಹಾರಿಸ್ತಾ ಇರೋದೇ ಗಾಡಿನ. ಅಷ್ಟೇ ಗಾಯ್ಸ್ ಈ ವಿಡಿಯೋಗೆ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಟಾಟಾ, ಬಾಯ್. ನಮ್ಮ ಅಯ್ಯ ನಾಯ್ಡಿ ಪೈಡಿ ಬೈಕ್ ಗೊತ್ತಿರ್ತದೆ, ಹೆಂಗೆ ಬೇಕು ಮನ್ಸಿಗೆ ಬಂದಂಗೆ ಕೆಚ್ತಂಗೆ ಗಾಡಿನ ಅಂತ.